ನಮಸ್ತೆ ಸ್ನೇಹಿತರೆ, ಇವತ್ತು ನೆಕ್ಸ್ಟ್ ತರಕಾರಿ ಪಟ್ಟಿಗಳಲ್ಲಿ ಏನೇನಿದೆ ನೋಡ್ತಾ ಹೋಗೋಣ. ಸೊ ನೆಕ್ಸ್ಟ್ ಬಂದು ಅವರೆಕಾಯಿ ನಾನು ಆಕ್ಚುಲಿ ಎಷ್ಟು ಗಿಡ ಹಾಕ್ಬೇಕಂತ ಲಿಸ್ಟ್ ಮಾಡಿಲ್ಲ, ಯಾಕಂದ್ರೆ ಅದು ಸೀಸನಲ್ ಬೆಳೆ ಇರೋದ್ರಿಂದ ಅದು ನಮ್ಗೆ ಮೋಸ್ಟ್ಲಿ ಮಳೆಗಾಲ ಇಲ್ಲ ಚಳಿಗಾಲಕ್ಕೆ ಬರುತ್ತೆ. ಸೊ ನಾನು ಹೋದ ವರ್ಷ ಒಂದು ಬಳ್ಳಿ ಹಾಕಿದೆ, ಅಂದ್ರೆ ಅವರೆಕಾಯಿ ಹಾಕಿದೆ. ಅದ್ರಲ್ಲಿ ಒಂದ್ ಸ್ವಲ್ಪ ಹಾರ್ವೆಸ್ಟ್ ಬಂದಿತ್ತು. ಅದು ಮೋಸ್ಟ್ಲಿ ಮಳೆಗಾಲ ಎಂಡಿಂಗ್ ಟೈಮ್ ನಲ್ಲೋ ಏನೋ ಬಂದಿತ್ತು. ಇವಾಗ್ಲೂ ಒಂದಷ್ಟು ಹಾಕಿದೀನಿ, ಬಟ್ ಇವಾಗ ನಮ್ಗೆ ಯಾವ್ದೇ ರೀತಿ ಫ್ಲವರಿಂಗ್ ಆ ಥರದ್ದು ಯಾವ್ದು ಬರಲ್ಲ, ಬರೀ ಗಿಡ ಬೆಳ್ಕೊಂಡು ಹೋಗ್ತಿದೆ. ಬಟ್ ಎಷ್ಟಾಗಿದೆ ಅಂತ ನೋಡೋಣ, ಯಾಕಂದ್ರೆ ನೆಕ್ಸ್ಟ್ ಮಳೆಗಾಲ ಎಲ್ಲ ಬರುತ್ತೆ, ಸೊ ಅವಾಗ ಹೆಲ್ಪ್ ಆಗ್ಬೋದು. ಅವರೆಕಾಯಿ ಎಷ್ಟಿದೆ ಅಂತ ಬನ್ನಿ ನೋಡ್ತಾ ಹೋಗೋಣ. ಈ ಟಬ್ ಏನ್ ನೋಡ್ತಿದ್ರ, ಇದರಲ್ಲಿ ಫಸ್ಟ್ ಅವರೇ ಗಿಡ ಹಾಕಿದ್ದು. ಸೊ ನಾನು ಹೋದ ವರ್ಷ ಹಾಕಿರೋದು. ಸೊ ತುಂಬಾ ಚೆನ್ನಾಗಿ ಬೆಳ್ಕೊಂಡ್ ಬಂದಿದೆ. ಸೊ ಇಲ್ಲಿ ನೋಡ್ಬೋದು, ಫುಲ್ಲು ಇಲ್ಲಿಂದ ಹಬ್ಕೊಂಡು ಈ ಕಡೆ ಕೂಡ ಹಬ್ಕೊಂಡೋಗಿದೆ. ಸೊ ಇದರಲ್ಲೂ ಸಾಕಷ್ಟು ನನಗೆ ಕಲಿಯಕ್ಕೆ ಸಿಕ್ತು, ಅದ್ರ ಬಗ್ಗೆ ಶೇರ್ ಮಾಡ್ಕೋತೀನಿ. ಬಟ್ ಇವಾಗ ಸದ್ಯಕ್ಕೆ ಒಂದು ಕೌಂಟ್ ಅಂತ ಇಟ್ಕೊಳ್ಳೋಣ. ನೆಕ್ಸ್ಟು ಇಲ್ಲಿ ಕೂಡ ಒಂದು ಅವರೆ ಗಿಡ ಇದೆ. ಇದು ಕೂಡ ತುಂಬ ಚೆನ್ನಾಗಿ ಬೆಳ್ಕೊಂಡು ಬರ್ತಿದೆ. ಸೊ ಅಗೇನ್ ಅವರೆ ಗಿಡ ಅಂತ ಹೇಗೆ ಹೇಳೋದು ಅಂತ ಹೇಳಿದ್ರೆ, ನೀವು ಎಲೆನ ಮುಟ್ಟು ನೋಡಿದ್ರೆ ಸಾಫ್ಟ್ ಆಗಿರುತ್ತೆ ಎಲೆ ಸ್ವಲ್ಪ. ಸೊ ಆಮೇಲೆ ಇದು ಕೂಡ ಅಷ್ಟೇ, ಬಳ್ಳಿ ಇದೆಲ್ಲ ಸಾಫ್ಟ್ ಆಗಿರುತ್ತೆ. ಸೊ ಇದು ನೋಡ್ಬೋದು ನೀವು, ಇದು ಹಳೆ ಬಳ್ಳಿ ಇದ್ರೂ ಎಲ್ಲೂ ಫ್ಲವರಿಂಗ್ ಆಗ್ತಿಲ್ಲ. ಮಳೆಗಾಲಕ್ಕೇನೆ ಅದು ಫ್ಲವರಿಂಗ್ ಆಗೋದು ಅನ್ಸುತ್ತೆ. ಸೊ ಇದು ಈ ಸತಿ ನಾನು ಗಮನಿಸ್ತೀನಿ ಯಾವಾಗ ಫ್ಲವರಿಂಗ್ ಆಗುತ್ತೆ, ನಮ್ಗೆ ಯಾವಾಗ ಕಾಯಿಸ್ ಬರುತ್ತೆ ಅಂತ ಹೇಳ್ಬಿಟ್ಟು. ಸೊ ಇವಾಗವರೆಗೂ ಟೋಟಲ್ ಆಗಿ 2 ಅವರೆಕಾಯಿ ಬಳ್ಳಿ ಇದೆ. ನೆಕ್ಸ್ಟು ಈ ಟಬ್ನಲ್ಲಿ ಕೂಡ ಒಂದು ಅವರೆಕಾಯಿ ಇದೆ. ಸೊ ಈ ಬಳ್ಳಿ ನೋಡ್ತಿದ್ದೀರಲ್ಲ, ಸೊ ಇದು ಅಲ್ಲಿಂದಾನೇ ಬಂದಿರೋದು. ಸೊ ಅಲ್ಲಿದೆ ನೋಡಿ ಅವರೆಕಾಯಿ. ಸೊ ಅಗೇನ್ ಸೇಮ್ ಎಲೆ ಸಾಫ್ಟ್ ಆಗಿದೆ, ಅವರೆಕಾಯಿ ಅಂತ ಹೇಳ್ಬೋದು. ಸೊ ಇದು 3ನೇ ಅವರೆಕಾಯಿ ಬಳ್ಳಿ ಇರೋದು ನಮ್ಮ ಹತ್ರ. ನೆಕ್ಸ್ಟು ಇಲ್ಲಿ ಕೆಂಪು ಗೆಣಸು ಹಾಕಿದ್ದೀನಲ್ಲ, ಇದರಲ್ಲಿ ಕೂಡ ಒಂದು ಅವರೆಕಾಯಿ ಬೀಜ ಹಾಕಿದೆ. ಸೊ ಇದು ಬಳ್ಳಿ ತುಂಬ ಚೆನ್ನಾಗಿ ಬಂದಿದೆ. ಸೊ ಅಗೇನ್ ಇದು ಎಲ್ಲೆಲ್ಲ ಮಡ್ಚಿರೋಕ್ಕೆ ಕಾರಣ ಇದೆ, ಇದೆಲ್ಲ ನಾನು ನೆಕ್ಸ್ಟ್ ಬೇರೆ ವೀಡಿಯೋನಲ್ಲಿ ಹೇಳ್ತೀನಿ. ಸೊ ಯಾವವರೆಗೂ 4 ಅವರೆಕಾಯಿ. ನೆಕ್ಸ್ಟು ಈ ಟಬ್ಬು, ಇದರಲ್ಲಿ ಕೂಡ ಒಂದಿದೆ ಅವರೆಕಾಯಿ. ಯಾಕೆ ಇಷ್ಟೊಂದು ಅವರೆಕಾಯಿ ಹಾಕಿದ್ದೀವಿ ಅಂತ ಅನ್ಕೋಬೋದು. ಅಗೇನ್ ಇದೆಲ್ಲ ನಾವು ಹೋದ ವರ್ಷ ಹಾಕಿರೋದು ವಿಂಟರ್ ಸೀಸನಲ್ಲಿ. ಕೆಲವೊಂದು ಜನವರಿನಲ್ಲಿ ಕೂಡ ಹಾಕಿದ್ದೀವಿ. ಸೊ ಎಲ್ಲ ಸೇರಿ ಇದು ಒಟ್ಟಿಗೆ ಇವಾಗ ಜರ್ಮಿನೇಷನ್ ಎಲ್ಲ ಆಗಿ ಬಂದಿರೋದು. ಸೊ ಹಾಗಾಗಿ ನಾವು ಅದಕ್ಕೇನು ಡಿಸ್ಟರ್ಬ್ ಮಾಡದೆ ಹಾಗೆ ಬಿಟ್ಬಿಟ್ಟಿದ್ದೀವಿ. ಸೊ ಟೋಟಲ್ ಆಗಿ 5 ಅವರೆಕಾಯಿ ಬಳ್ಳಿ ಇದೆ. ಸೊ ಈ ಸತಿ ಮಳೆಗಾಲ ಎಲ್ಲ ಆದಮೇಲೆ ಯಾವ ರೀತಿ ಬರುತ್ತೆ ಕಾಯಿ ಏನಂತ ಹೇಳಿಬಿಟ್ಟು ಕಾದು ನೋಡಬೇಕು. ಸೊ ಇದಿಷ್ಟು ಈ ವಿಡಿಯೋನಲ್ಲಿ. ಮುಂದಿನ ವಿಡಿಯೋನಲ್ಲಿ ಸಿಗೋಣ. ಧನ್ಯವಾದಗಳು.